ದಿನಾಂಕ 19/5/2024 ಭಾನುವಾರದಂದು ಧಾರವಾಡದ ರಂಗಾಯಣ ಸಾಂಸ್ಕೃತಿಕ ಸಮುಚ್ಚಯ ಸಭಾಭವನದಲ್ಲಿ ಸಾಮರಸ್ಯ ಫೌಂಡೇಶನ್ ಧಾರವಾಡ ಹಾಗೂ ಶ್ರೀ ಸುಜ್ಞಾನ ವಿದ್ಯಾಪೀಠ ಮತ್ತು ಸಾಂಸ್ಕೃತಿಕ ರಂಗಕಲಾವಿದರ ಸಾಧಕರ ಶ್ರೀ ಮಾತಾಪ್ರಕಾಶನ ರಿ ಕರ್ನಾಟಕ ಇವರ ಸಹಯೋಗದೊಂದಿಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸೇವಾರತ್ನ ಪ್ರಶಸ್ತಿ ಪ್ರದಾನ ಹಾಗೂ ಧಾರವಾಡ ಜಾನಪದ ಸಂಭ್ರಮ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಪರಮಪೂಜ್ಯ ಶ್ರೀ ಅವಧೂತ ಮಹರ್ಷಿ ಸಿದ್ಧಾರ್ಥ ಸ್ವಾಮೀಜಿಯವರು ವಹಿಸಿದ್ದರು. 108 ಶ್ರೀ ಷಟ್ಸ್ಥಲ ಬ್ರಹ್ಮ ಡಾಕ್ಟರ್ ಗುರುಶಾಂತವೀರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಆಶೀರ್ವಚನ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಶ್ರೀನಿವಾಸ್ ಬೂದೋಟಿ ಇವರು ವಹಿಸಿದ್ದರು. ಶ್ರೀ ಆನಂದ್ ಕಾಳೆನಹಳ್ಳಿ ಶಿಕ್ಷಕರು ಮತ್ತು ಸಾಹಿತಿಗಳು ಕಾರ್ಯಕ್ರಮಕ್ಕೆ ಸರ್ವರನ್ನು ಸ್ವಾಗತಿಸಿದರು. ಶ್ರೀಮತಿ ಮಂಜುಳಾ ಪಾವಗಡ ಸಾಹಿತಿ ಪತ್ರಕರ್ತೆ ಬೆಂಗಳೂರು ಇವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಶ್ರೀ ಗೋವಿಂದ ಕಾಡಪ್ಪ ಮೇಲಗೇರಿ ಇವರು ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕ ನುಡಿಯನ್ನು ನುಡಿದರು. ಶ್ರೀಮತಿ ಸುಮಾ ಬಸವರಾಜ್ ಹಡಪದ ಇವರು ನಾಡಗೀತೆಯನ್ನು ಹಾಡುವ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ನಂತರ ಶ್ರೀ ಚಿನ್ನು ಕೊಪ್ಪಳ ಜೂನಿಯರ್ ರವಿಚಂದ್ರನ್ ಇವರು ನೃತ್ಯ ಕಾರ್ಯಕ್ರಮವನ್ನು ನೀಡಿದರು ಮತ್ತು ಶ್ರೀಮತಿ ಕುಸುಮ ಎಂ ಹರಿಹರ ತಂಡದಿಂದ ಮತ್ತು ಮಕ್ಕಳ ತಂಡದಿಂದ ನೃತ್ಯ ಏರ್ಪಟ್ಟಿತು. ಹಾಡು ಸಂತೋಷಕ್ಕೆ ಹಾಡು ಹಾಡಿಗೆ ಹೆಜ್ಜೆಯನ್ನು ಹಾಕಿ ಎಲ್ಲರನ್ನೂ ರಂಜಿಸಿದರು ಪುಟಾಣಿಗಳು. ಪುನೀತ್ ರಾಜ್ಕುಮಾರ್ ಹಾಡಿಗೆ ನೃತ್ಯವನ್ನು ಮಾಡಿ ರಂಜಿಸಿದ ಪುಟಾಣಿಗಳು ಎಲ್ಲರ ಚಪ್ಪಾಳೆಯನ್ನು ಗಿಟ್ಟಿಸಲು ಯಶಸ್ವಿಯಾದರು. ಶಿರಸಿ ರತ್ನಾಕರ ಇವರಿಂದ ವಿಶೇಷ ಗಾಯನ ಮತ್ತು ಶ್ರೀ ಯಮನಪ್ಪ ಕವಲಿ ಸಂಗಡಿಗರಿಂದ ಡೊಳ್ಳಿನ ಪದ ಹಾಗೂ ತತ್ವಪದಗಳು ನೆರವೇರಿದವು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಂಜನೇಯ ಅರವೇಡ್, ಶ್ರೀ ನಾಗೇಶ್ ಕತ್ರಿಮಾಲ್, ಕುಮಾರಿ ಸುಧಾರಾಣಿ ಕಿರುತೆರೆ ನಟಿ, ಶ್ರೀ ಚಿನ್ನು ಕೊಪ್ಪಳ ಜೂನಿಯರ್ ರವಿಚಂದ್ರನ್, ಶ್ರೀಮತಿ ಡಿ.ಪಿ. ಅನುರಾಧ ಚಿತ್ರನಟಿ, ನಿರ್ದೇಶಕಿ, ನಿರ್ಮಾಪಕಿ ಮತ್ತು ಶ್ರೀಮತಿ ಗೀತಾ ಚಿಕ್ಕಮಠ, ಶ್ರೀ ಶಿವಕುಮಾರ್ ಬಿ.ಕೆ. ಚಿತ್ರನಟ ಮತ್ತು ನಿರ್ದೇಶಕರು ಬೆಂಗಳೂರು, ಶ್ರೀ ಹರ್ಷ ಅಶೋಕ್ ನೀಲಪಂಥ ಅಡ್ವೊಕೇಟ್, ಮಾತಾ ವಚನಶ್ರೀ ಮಠಾಧಿಪತಿ ಅಕ್ಕಮಹಾದೇವಿ ಸಂಸ್ಥಾನ ಮಠ ಇವರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ 50ಕ್ಕೂ ಹೆಚ್ಚು ಸಾಧಕರಿಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸೇವಾರತ್ನ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು.
ನಮ್ಮನ್ನು ಗುರುತಿಸಿ ಬೆಳಗಾವಿಯಿಂದ ಇಲ್ಲಿ ಕರೆಸಿದಂಥ ಎಲ್ಲ ಗಣ್ಯರಿಗೂ, ಎಲ್ಲ ಸ್ವಾಮೀಜಿಗಳಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು. ಬಡ ಸಾಹಿತಿ, ಪತ್ರಕರ್ತೆ, ಆತ್ಮೀಯ ಬಂಧುಗಳೇ, ಇಂದಿನ ಏನು ಸಾಮರಸ್ಯ ಫೌಂಡೇಶನ್ ಹಾಗೆ ಸಿಗ್ನಲ್ ಪೀಠ ಸಂಸ್ಥೆ ವತಿಯಿಂದ ಅವರ ಸಹಯೋಗದಲ್ಲಿ ಇವತ್ತು ಏನು ಈ ಒಂದು ಧಾರವಾಡದಲ್ಲಿ ಈ ಒಂದು ಕವಿಗಳ ನಾಡಿನಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಅಂತ ಬಹಳ ಅದ್ಧೂರಿಯಾಗಿ ನಾವು ಇವತ್ತು ಆಚರಣೆ ಮಾಡಿದ್ವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸಿದ್ಧಾರ್ಥ ಮಹಾಸ್ವಾಮಿಗಳ ಒಂದು ದಿವ್ಯ ಸಾನ್ನಿಧ್ಯ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿತ್ತು. ಹಾಗೆಯೇ ಮಾತಾಜಿಯವರಾಗಿರ್ಬೋದು, ಇನ್ನು ಅನೇಕ ಗಣ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಈ ಒಂದು ಸಂಸ್ಥೆಗಳ ಮೂಲ ಉದ್ದೇಶ ಏನಪ್ಪ ಅಂದರೆ, ಎಲೆಮರೆ ಕಾಯಿ ಅಂತಿರುವ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಒಂದು ವೇದಿಕೆಯನ್ನು ಕೊಡುವಂತಹ ಒಂದು ಕೆಲಸ. ಇವತ್ತು ಧಾರವಾಡದಲ್ಲಿ ಈ ಒಂದು ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗಿದೆ. ಇದೇ ರೀತಿ ನಮ್ಮ ಶ್ರೀನಿವಾಸರು ಹಾಗೆ ನಮ್ಮ ನಾಗರಾಜ್ ಸರ್ ಅವರು ಗುರೂಜಿಯವರ ಒಂದು ಆಶೀರ್ವಾದದಿಂದ ಇಡೀ ನಾಡಿನಾದ್ಯಂತ, ಇಡೀ ಕರ್ನಾಟಕದಾದ್ಯಂತ ಈ ಕಾರ್ಯಕ್ರಮಗಳು ಹಾಗೆಯೇ ನಡ್ಕೊಂಡು ಹೋಗ್ತಾ ಎಲ್ಲ ಸಾಧಕರನ್ನು, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ಸಾಧಕರನ್ನು ಗುರುತಿಸಿ ಅವ್ರಿಗೊಂದು ವೇದಿಕೆ ಕೊಡುವುದರ ಮುಖಾಂತರ ಕನ್ನಡ ಸಾಹಿತ್ಯವನ್ನು, ಕನ್ನಡ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂತಹ ಕೆಲಸ ಮಾಡಲಿ. ಇವ್ರ ಕೆಲಸಗಳು, ಇವ್ರ ಸಾಧನೆಗಳಂತಕ್ಕಂಥದ್ದು ಭಾರತಕ್ಕೆ ಬೆಳೆಯಲಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳ್ತಾ ಎಲ್ರಿಗೂ ಶುಭವಾಗಲಿ. ಈ ಕಾರ್ಯಕ್ರಮ ನಿಜಕ್ಕೂ ಇವತ್ತು ಬಹಳ ಖುಷಿ ತಂದಿದೆ, ನನಗಂತೂ ಬಹಳ ಅಂದರೆ ಬಹಳ ಖುಷಿ ತಂದಿದೆ. ಅದರಲ್ಲಿ ಗುರೂಜಿಯವರ ಒಂದು ಸಹಾಯ ಅಂತಕ್ಕಂಥದ್ದು ನಾವು ಯಾವತ್ತೂ ಕೂಡ ಮರಿಬಾರ್ದು. ಅವರ ಒಂದು ಸಹಾಯ, ಅವರ ಒಂದು ಸಹಕಾರ, ಅವರ ಒಂದು ಆಶೀರ್ವಾದ ಸದಾ ನಮ್ಮ ಜೊತೆಗಿದ್ದರೆ ನಾವು ಇನ್ನಷ್ಟು ಕಾರ್ಯಕ್ರಮಗಳನ್ನು ಮಾಡುವಲ್ಲಿ, ಇನ್ನಷ್ಟು ಒಂದು ಸಾಧನೆಗಳನ್ನು ಮಾಡುವಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕರಿಸುತ್ತಾ ನನ್ನ ಎರಡು ಮಾತುಗಳನ್ನು ವಿದ್ಯಾಪೀಠ ಮತ್ತು ಸಾಂಸ್ಕೃತಿಕ ರಂಗ ಸಾಧಕರ ಶ್ರೀ ಮಾತಾ ಪ್ರದರ್ಶನ ಕರ್ನಾಟಕ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸೇವಾರತ್ನ ಪ್ರಶಸ್ತಿ ಇಲ್ಲಿವರೆಗೆ ಕೊಡಮಾಡಿದ್ದು. ಆ ಕೊಡಮಾಡಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರು ತುಂಬ ಈ ಸಂಸ್ಥೆಯ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸಿದ್ದಾರೆ. ಹಾಗೂ ಶ್ರೀ ನಾಗೇಶ್ ಸರ್ ಅವರು ಕೂಡ ತುಂಬ ಈ ಒಂದು ಸಂಸ್ಥೆ ಬಗ್ಗೆ ತುಂಬ ಬಹಳ ಕಾಳಜಿಯನ್ನು ವಹಿಸಿದ್ದಾರೆ. ಅದೇ ರೀತಿ ಪರಮ ಪೂಜ್ಯರ ಆಶೀರ್ವಾದವೂ ಕೂಡ ಅವ್ರ ಮೇಲೆ ಐತಿ. ಯಾವುದು ಸಾಮರಸ್ಯ ಫೌಂಡೇಶನ್ ಹಾಗೂ ಸುಜ್ಞಾನ ವಿದ್ಯಾಪೀಠದ ಎರಡೂ ಫೌಂಡೇಶನ್ ಇದರ ಮೇಲೆ ಅವರ ಆಶೀರ್ವಾದ ಅದ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇದನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆಸ್ಕೊಂಡು ಹೋಗಬೇಕು. ಇದನ್ನು ರಾಜ್ಯ ಮಟ್ಟದಲ್ಲೆಲ್ಲ, ರಾಷ್ಟ್ರ ಮಟ್ಟದಲ್ಲಿ, ಹೊರದೇಶದಲ್ಲಿ ಕೂಡ ಇದನ್ನು ಬೆಳೆಸ್ಕೊಂಡು ಹೋಗಿ ಎಲ್ಲೆಲ್ಲೂ ಸಾಧಕರಿರ್ತಾರೆ, ಆ ಸಾಧಕರನ್ನು ಕರೆದುಕೊಂಡು ಎಲ್ಲರ ಮೂಲೆಯಲ್ಲಿ ಇರ್ತಕ್ಕಂಥ ಸಾಧಕರನ್ನು ಗುರುತಿಸಿ ಸುಮಾರು ವರ್ಷಗಳಿಂದ ನಾವು ಸಾಮರಸ್ಯ ಫೌಂಡೇಶನ್ ವತಿಯಿಂದ ನಮ್ಮ ಒಂದು ಹಿರಿಯರ ಆಶೀರ್ವಾದ ಹಾಗೂ ನಮ್ಮ ಫೌಂಡೇಶನ್ ಸದಸ್ಯರ ವತಿಯಿಂದ ಹಾಗೂ ನಮ್ಮ ಸುಜ್ಞಾನ ವಿದ್ಯಾಪೀಠ ಸಂಸ್ಥೆ ನಾಗರಾಜಣ್ಣ ತಂಬ್ರಳ್ಳಿ ಇವರ ಒಂದು ಸಹಯೋಗದಿಂದ ಎಲೆಮರೆಯ ಕಾಯಿಯಂತೆ ಸೇವೆಯನ್ನು ಗೈದು ನಮ್ಮ ಮನೆ ಆಯಿತು, ನಮ್ಮ ಕೆಲಸ ಆಯಿತು ಅಂಥೇಳಿ ಮನೇಲಿರ್ತಾರೆ ಅಂಥ ವ್ಯಕ್ತಿಗಳನ್ನು ಗುರುತಿಸಿ ಇವತ್ತು ನಾನು ನಾಗರಾಜಣ್ಣ ಸೇರಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ವಿ. ಈ ಕಾರ್ಯಕ್ರಮಕ್ಕೆ ಮೂಲ ಕಾರಣ ಅಂದರೆ ಪರಮ ಪೂಜ್ಯ ಪಂಡಿತ್ ಡಾಕ್ಟರ್ ಸಿದ್ಧಾರ್ಥ ಮಹಾಸ್ವಾಮಿಗಳ ಒಂದು ಆಶೀರ್ವಾದ, ಅದೇ ರೀತಿ ಮಾತಾಶ್ರೀ ಅವರ ಒಂದು ಆಶೀರ್ವಾದ, ಅದೇ ರೀತಿ ನಮ್ಮ ಮಂಜುಳಾ ಅಕ್ಕ ಪೌಗಾಡ್ ಸಹೋದರಿ ವೀರರಾಣಿ ಝಾನ್ಸಿರಾಣಿ ಅವರ ಒಂದು ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಮುಂದಿನ ದಿನಮಾನಗಳಲ್ಲಿ ನಮ್ಮ ಮಾತೆಯ ಮಾತಿನಂತೆ, ಅವರ ನುಡಿಯಂತೆ ಇವತ್ತೇನು ಧಾರವಾಡ ಜಿಲ್ಲೆಯಲ್ಲಿ ಮಾಡಿದ್ದೀವಿ, ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ, ಭಾರತ ದೇಶದಂತ ನಾವು ಈ ಒಂದು ಕಾರ್ಯಕ್ರಮ ನಡೆಸ್ತೀವಿ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಬಂಧುಗಳೇ.